ಕಳೆದ 7 ದಿನಗಳಿಂದ ಹೋರಾಟ ನಡೀತಾ ಇದೆ. ಕಬ್ಬು ಬೆಳೆಗಾರರ ಕಿಚ್ಚು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಹಬ್ಬಿಕೊಂಡಿದೆ. ಸೊ ಇವತ್ತು ಸಚಿವ ಎಚ್ ಕೆ ಪಾಟೀಲ್ ಬರ್ತಾರೆ, ನಮಗೆ ಸಮಾಧಾನಕ ಸುದ್ದಿಯನ್ನು ಕೊಡ್ತಾರೆ, ನಮಗೆ ಸಿಹಿ ಸುದ್ದಿಯನ್ನ ಕೊಡ್ತಾರೆ ಅನ್ನುವಂತ ಇದ್ದ ಹೋರಾಟಗಾರರಿಗೆ ಈಗ ನಿರಾಶೆ ಆಗಿರ್ತಕ್ಕಂಥದ್ದು. ಏನಿವತ್ತು ಸಂಧಾನಕ್ಕೆ ಬಂದಿದ್ರು ಆ ಒಂದು ಸಂಧಾನ ವಿಫಲ ಆಗಿರ್ತಕ್ಕಂಥದ್ದು. ಸೊ ಏನೆಲ್ಲ ಚರ್ಚೆಗಳಾಗಿದ್ದಾವೆ, ಏನೆಲ್ಲ ಆಯ್ತು ಅನ್ನೋದು ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಗುರುಜಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಗುರುಜಿ, ಈಗಾಗಲೇ ಸಚಿವರು ಬಂದಿದ್ರು, ಕಳೆದ 6 ದಿನಗಳಿಂದ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇತ್ತು. ಇವತ್ತು 7ನೇ ದಿನ, ಅಟ್ಲೀಸ್ಟ್ ಇವತ್ತಾದ್ರೂ ಬರ್ತಾರೆ ಅಂತೇಳಿ ಎಲ್ಲರೂ ಖುಷಿ ಪಟ್ಟಿದ್ರಿ. ಏನಾಯ್ತು ಚರ್ಚೆ? ಸರ್, ನಮ್ಗೆ 100ಕ್ಕೆ 100 ಮೊದಲೇ ಗ್ಯಾರಂಟಿ ಇತ್ತು ಏನೋ ರಾಜಕಾರಣ ನಡೆದದ ಅಂತೇಳಿ. ಅವ್ರು ಸರಿಯಾಗಿ ಸಂದೇಶನ ತಿಳ್ಕೊಂಡು ಬಂದಿಲ್ಲ. ನಮ್ಮ ಬೇಡಿಕೆ ಒಂದೇ ಅದು ಅಚಲವಾಗಿರ್ತಕ್ಕಂಥದ್ದು 3,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಅಂತೇಳಿ. ಅದ್ರ ಮಾಹಿತಿನ ಅವ್ರಿಗೆ ಪೂರ್ಣ ಗೊತ್ತಿಲ್ಲ. 3,200 ಡಿಸಿ ಅವರು ಬಂದು ಘೋಷಣೆ ಮಾಡಿದ್ದಾರೆ. ಇವ್ರು ಸುಮ್ಮನೆ ಬಂದು ಹೋದಂಗೆ ಬಂದಾರ ಇಲ್ಲಿ. ಅದಕ್ಕಾಗಿ ಅದು ಸರಿ ಆಗುದಿಲ್ಲ. ಸರಿಯಾಗಿ ನಿರ್ಧಾರ ಮಾಡ್ಕೊಡ್ರಿ. ಫ್ಯಾಕ್ಟರಿ MD ಮಾಲಕರನ್ನ ಕರೀರಿ. ಡಿಸಿ ನೇತೃತ್ವದೊಳಗೆ ಮೀಟಿಂಗ್ ಮಾಡ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ಕೊಂಡು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಮೀಟಿಂಗ್ ಮಾಡ್ಕೊಂಡು ವೇದಿಕೆಗೆ ಬಂದ್ರೆ ಒಂದು ಗೌರವ ಕೊಡ್ತೀವಿ ಅಂತ ಹೇಳ್ತೀವಿ. ನಿಮ್ಮನ್ನ ಬೆಂಗಳೂರಿಗೆ ಆಹ್ವಾನ ಕೊಡ್ತಾ ಇದ್ರು, ಬೆಂಗಳೂರಿಗೆ ಬರ್ರಿ, ಚರ್ಚೆ ಮಾಡೋಣ, ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡೋಣ. ಯಾಕೆ ಅವ್ರಿಗೆ ಮಾಹಿತಿ ಇರ್ಲಿಲ್ವಾ ನಮ್ ಬೇಡಿಕೆ ಏನು? ಈಗಾಗಲೇ DC ಅವರು ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡಿದ್ದಾರೆ, ಅವ್ರು ಮಾಹಿತಿ ಕೊಟ್ಟಿಲ್ವಾ ಅಂತ? ಎಲ್ಲ ಮಾಹಿತಿ ಇದೆ ಸರ್. ಈಗ ಬೆಂಗಳೂರಿಗೆ ಬಾ ಅಂತಂದ್ರೆ ಹಿಂಗಾಗಿ ರೈತ ಸಂಘ ಹಾಳಾಗಿ ಹೋಗ್ಬಿಟ್ಟ. ಬಹಳ ಸರಿ ರೈತ ಸಂಘದ ಮುಖಂಡರ ಮೇಲೆ ಅಪವಾದಗಳು ಬರ್ತಾವ. ಏನೇ ಘೋಷಣೆ ಆದ್ರೂ ಸಹಿತ ಗುರ್ಲಾಪುರ ಕ್ರಾಸ್ ಒಳಗೆ ಘೋಷಣೆ ಆಗಬೇಕು, ನ್ಯಾಷನಲ್ ಹೈವೇ ಮ್ಯಾಗ ಘೋಷಣೆ ಆಗಬೇಕು, ಜನರ ಮಧ್ಯೆ ಘೋಷಣೆ ಆಗಬೇಕು. ಅದು ಮಾಹಿತಿ ಪೂರ್ಣ ಅವ್ರು ತಿಳ್ಕೊಂಡು ಬರಬೇಕು. ಎಲ್ಲ ಮಾಹಿತಿ DC ಅವ್ರು ಕೊಟ್ಟಿರ್ತಾರೆ, SP ಅವ್ರು ಕೊಟ್ಟಿರ್ತಾರೆ, ಎಲ್ಲ ಮಾಹಿತಿ ಇರ್ತದೆ. ಇದೇನಾದ್ರೂ ಮಾಡಿ ಚಾಕಚಕ್ಯತೆಯಿಂದ ಹೋರಾಟವನ್ನು ಹಿಂದೆ ಸರಿಸಿ ಗುರ್ಲಾಪುರ ಕ್ರಾಸ್ ಒಳಗೆ ರೈತರನ್ನು ಓಡಿಸಬೇಕಂತ ಬಂದಿದ್ರು, ಅದು ಸಾಧ್ಯ ಆಗೋದಿಲ್ಲ ಸರ್. ಸರ್ಕಾರ ಎಲ್ಲೋ ಒಂದ್ ಕಡೆ ಮೀನಾಮೇಷ ಎನಿಸ್ತಾ ಇದೆ ಅಂತ. ಯಾಕಂತಂದ್ರೆ ನೀವು ಕೇಳ್ತಾ ಇರೋದು 3,400 ರೂಪಾಯಿ, ಇನ್ನು ಬರೀ 200 ರೂಪಾಯಿ ಡಿಫರೆನ್ಸ್ ಇದೆ ಸರ್. ಈಗ ಅವರು ಮನಸ್ಸು ಮಾಡ್ರೆ ಕೊಡಬಹುದು. ನಾ ಮೊದಲಿಂದ ಹೇಳ್ತಾ ಇದ್ದೀನಿ, ಅಕಸ್ಮಾತಾಗಿ 3,400 ರೂಪಾಯಿ ಕೊಟ್ಟ ರೈತ ಸಂಘದ ಗೆಲುವಾಕೈತಿ, ರೈತ ಮುಖಂಡರ ಗೆಲುವಾಕೈತಿ ಅಂತೇಳಿ ಒಂದಿಷ್ಟು ಪ್ರತಿಷ್ಠೆಗೆ ಬಿದ್ದಾರ. ನಾವೇನ್ ಯಾರ ಜೊತೆ ವೈರತ್ವಿಲ್ಲ, ಪ್ರತಿಷ್ಠೆ ಇಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಂತೀವಿ. 3 ಲಕ್ಷ ಜನರು ಬೀದಿ ಒಳಗೆ ಕುಂತಾರ. ಯಾರ್ಯಾರು ಸಚಿವರದಿರಿ, ಮುಖಂಡರದಿರಿ, ಫ್ಯಾಕ್ಟರಿ ಮಾಲಕರದಿರಿ, DC ಅವ್ರಿಗೆ ಗೌರವ ಕೊಟ್ಟು ಚರ್ಚೆ ಮಾಡಿ ನಾಳೆ ಬಂದು ಘೋಷಣೆ ಮಾಡ್ರಿ. ಅಗದಿ ಶಾಂತ ರೀತಿಯಿಂದ ಹೋರಾಟ ಹಿಂದೆ ತಗೊಳ್ತೀವಿ. ಸ್ವಾಮೀಜಿ, ನೀವೇನ್ ಹೇಳಿ ಕಳಿಸಿದ್ರೆ ಸಚಿವರಿಗೆ? ಸಚಿವರಿಗೆ ನಾನು ಹೇಳಿನಿ, ಸರಿಯಾಗಿ ಮಾಹಿತಿ ತಿಳ್ಕೊಡ್ರಿ, DC ನೇತೃತ್ವದಾಗ ಮೀಟಿಂಗ್ ಮಾಡ್ಕೋರಿ. ನೀವು ಬರ್ಲಿಲ್ಲ ಅಂದ್ರೆ ನಡೀತದ. ನಮ್ಮ ಜಿಲ್ಲಾಧಿಕಾರಿಗಳು ಒಳ್ಳೆಯವರು ಅದಾರ. ನಾಳೆ ಸಾಯಂಕಾಲ ಅವ್ರ ಕಡೆಯಿಂದ ಮಾಹಿತಿ ಇಳಿಸಿದ್ರು ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಈಗ ನಾಳೆ ಏನಾದ್ರೂ ನಿಮ್ಮ ಸಮರ್ಪಕವಾಗಿ ಉತ್ತರ ಬರಲಿಲ್ಲ, ಸರ್ಕಾರದ ಸ್ಪಂದನೆ ಬರಲಿಲ್ಲ ಅಂದ್ರೆ ಮುಂದೆ ನಿಮ್ಮ ನಡೆ ಏನಿರುತ್ತೆ? ಮಹಾರಾಷ್ಟ್ರದೊಳಗ ರಾಜೀವ್ ಶೆಟ್ಟಿ ಅವ್ರ ನೇತೃತ್ವದೊಳಗ, ಕರ್ನಾಟಕದೊಳಗ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ 2 ರಾಜ್ಯ ಬಂದ್ ಕರೆ ಕೊಡ್ತೀವಿ. ಸಂಪೂರ್ಣ ನ್ಯಾಷನಲ್ ಹೈವೇ ಬಂದ್ ಮಾಡಿ ಅಲ್ಲೇ ಟೆಂಟ್ ಹಾಕಿ 3 ಲಕ್ಷ ಜನ ರಸ್ತೆ ಮೇಲೆ ಬರುವಂತ ಪರಿಸ್ಥಿತಿ ಆಗ್ತದ. ಅದನ್ನ ತಂದ್ಕೋಬೇಡ್ರಿ. ನಮ್ದು ಗಟ್ಟಿ ನಿರ್ಧಾರದ ಸಾಯಂಕಾಲ ಒಳಗೆ ಬಂದು ನಿರ್ಧಾರ ಹೇಳಿದ್ರೆ ಹೋರಾಟ ಹಿಂದೆ ತಕ್ಕೊಳ್ತೀವಿ. ಅಕಸ್ಮಾತ್ ಆಗಿ ಬರದೇ ಇದ್ರ ನಮ್ಮ ಹೋರಾಟ ಏನ್ ನಿರ್ಧಾರ ಮಾಡಿವಲ್ಲ ಅದು ಕಂಟಿನ್ಯೂ ಆಗ್ತದೆ ಸರ್. ಈಗ 7ನೇ ತಾರೀಕಿಗೆ ಹೈವೇ ಬಂದ್ಗೆ ನೀವು ಕರೆದಿದ್ರಿ, ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ನಿಮ್ಮ ನಿರ್ಧಾರ? 100ಕ್ಕೆ 100 ಶತಸಿದ್ಧ ಸರ್. ಹೈವೇ ಬಂದ್ ಮಾಡೋದೊಂದು ಶತಸಿದ್ಧ. ನಾವು ಹತ್ತರಿಗೆ ಹತ್ರ ಮಾಡ್ತೀವಿ. ಧಾರವಾಡ ಆಗ್ತದ, ಶಿವಮೊಗ್ಗ ಆಗ್ತದ, ಹಾವೇರಿ ಆಗ್ತದ, ಈ ಕಡೆ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಿಜಾಪುರ, ಬಾಗಲಕೋಟ್ ಎಲ್ಲಾ ಕಡೆ ಬಂದ್ ಆಗ್ತದೆ. ನಮಗೆ ಬೆಂಬಲಾರ್ಥವಾಗಿ ಶೇತಕರಿ ಸಂಘಟನೆ ರಾಜೀವ್ ಶೆಟ್ಟಿ, ಮಹಾರಾಷ್ಟ್ರದ ಮಾಜಿ MPಗಳು ಅವರು ಕೂಡ ಮಹಾರಾಷ್ಟ್ರ ಬಂದ್ ಮಾಡ್ತಾ ಇದ್ದಾರೆ. 2 ರಾಜ್ಯ ಕೂಡಿ ಒಂದು ಹೊಂದಾಣಿಕೆ ಆಗ್ಲಿಕ್ಕೆ ಸರ್. ಈಗ ರಾಜ್ಯಾಧ್ಯಕ್ಷರೆಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ತಮ್ಮ ಕೇಳಬೇಕಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಬಹಳ ಗಂಭೀರ ವೇದಿಕೆ ಅದ. ಒಂದು 3 ನಿಮಿಷ ಅಷ್ಟೇ ಕೇಳ್ರಿ ಶಾಂತವಾಗಿ. ರಾಜ್ಯಾಧ್ಯಕ್ಷರು ಎಲ್ಲಾ ವಿಷಯ ಮನವರಿಕೆ ಮಾಡಿಕೊಟ್ರು. ನಮ್ಮದು ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ ಮದುವೆಗೆ ಹೋಗಿ ಮಗ ಯಾವ ಹೋಗ್ತದ ಕೇಳೋ ವಿಚಾರ ಬಂದವಿ. 7 ದಿವಸ ನಾವು ಹೋರಾಟ ಮಾಡಾಕತ್ತೀವಿ. ಮೊನ್ನೆ DC ಸಾಹೇಬರು ನಮಗ್ ತಮ್ಮ ಕೇಳ್ರಿ ಅಷ್ಟ ವಿಷಯ ಕೇಳ್ಕೊ. DC ಸಾಹೇಬ್ರು ಒಂದು, SP ಸಾಹೇಬ್ರು ಒಂದು 32 ರೂಪಾಯಿ ಘೋಷಣೆ ಮಾಡಿ ಹೋಗ್ಯಾರ. ಇದು ರಾಜ್ಯ ಮಾಧ್ಯಮ ಎಲ್ಲ ಕಡೆ ಪ್ರಸಾರ ಆಗ್ಯದ. ಇವತ್ತು HK ಪಾಟೀಲ್ ಸಾಹೇಬ್ರು ಬಂದಾರ. ಈ ಕಲ್ಟಿವೇಶನ್, HNT, ಟ್ರಾನ್ಸ್ಪೋರ್ಟ್, ಡಿಜಿಟಲ್ ಕಾಟಾ, ಕರೆಂಟ್ ಇದಾದ ನಮಗೆ ಸದ್ಯ ಅವಶ್ಯಕತೆ ಇಲ್ಲ. ಆಮೇಲೆ ಅಧಿವೇಶನ ಮಾಡ್ಕೊಂಡು ಅದು ಬೇಡ. ಒಂದೇ ಬೇಡಿಕೆ, ಈ ವೇದಿಕೆ ಮ್ಯಾಗ ನಮಗೆ ಎಷ್ಟು ರೇಟ್ ಘೋಷಣೆ ಆಕೈತಿ ಅದ್ರ ಸಲುವಾಗಿ ನಾವು ಕುಂತದ್ವಿ. ಹೌದಾ? ಕೇಳ್ಕೊಡು ನೋಡಿ ಸಾಹೇಬ್ರ, ಒಂದು ವಿನಂತಿ ಮಾಡ್ಕೊಡ್ತೀನಿ. ನಾವು 7 ದಿನ ಆಯ್ತು, ಲಕ್ಷ 2 ಲಕ್ಷ 3 ಲಕ್ಷ ಜನ ಸೇರಾಕತ್ತೀವಿ. ನಿಮಗ ನಾವು ವಿನಂತಿ ಮಾಡ್ಕೊಡ್ತೀವಿ. ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ ನಾಳೆ ಬೆಳಗ್ಗೆ ನೀವು ಫ್ಯಾಕ್ಟರಿ ಕರೆದ ಮೀಟಿಂಗ್ ಮಾಡ್ಕೋರಿ. ಒಂದೇದು CM ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾಳೆ ಸಾಯಂಕಾಲ ತನಕ ಮಾಡ್ಕೋರಿ. 8 ಗಂಟೆ ತನಕ ನಿಮಗೆ ನಾವು ಸಮಯ ಕೊಡ್ತೀವಿ, ಚರ್ಚೆ ಮಾಡ್ಕೋರಿ.
ನಾಳೆ ಸಾಯಂಕಾಲ ನಮಗ್ ಹೇಳಿದ್ರಿ ಅಂತಂದ್ರ ಇಂತ ಸ್ಟ್ರೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರ ಹೋರಾಟ ಹಿಂದ್ ತಕ್ಕೊಳ್ತೀವಿ, ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುದೇ ನಮ್ಮದು ಘೋಷಣೆ ಐತಲ್ಲ ನಾವು ಹಿಂದ್ ತಕ್ಕೊಳ್ಳ. ಅಲ್ರಿ ಮತ್ತ ಈ ವಿಷಯ ತಡಿ, ಈ ವಿಷಯ ತಾವು ಬಂದಿರೋ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆಯೊಳಗೆ 2 ಜನ ಸಚಿವರದಾರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿಷಯ ಕೇಳ್ಕೊರೆ, ಸುಮ್ಮನೆ ಚೀರಾಡಿ ಗದ್ದಲ ಕೈ ಮಾಡಿ ಹೋಗೋದಾಗಬಾರ್ದು. ಇದು ಚಳವಳಿ ಅದ, ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು ಏನ್ ನಡೆದ ವಿಷಯ. ತಮ್ಮ ಹಿಂದ್ ಮಾತಾಡ್ಬಿಡು. ಜಿಲ್ಲಾಧಿಕಾರಿಗಳು ಬಂದ ಮೊನ್ನೆ 3200 ತನಕ ನಾ ಕೊಡಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಪ್ರಯತ್ನ ಮಾಡಿದ ಹೇಳಿ ಒಬ್ಬ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದ್ರೆ ನೀವೇನ್ ಹೇಳಕತ್ತೀರಿ, ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತಾನೆ ಅಂತ ಹೇಳಕತ್ತೀರಿ. ಇದು ಹೋರಾಟದ ವೇದಿಕೆ. 20 ಜನ ಬಿಟ್ಟು ಹೋದ್ರಂದ್ರ ಈ ಭಾಗದ ಉತ್ತರ ಕನ್ನಡದ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ. ನಮಗಲ್ಲ ಬೇಡ, ನಾವ ಇಲ್ಲೇ ನೀವೆಲ್ಲ ಬರಕ್ ಕಟ್ಟಿದಿರಿ ಇಲ್ಲ. ಮಲ್ಲಪ್ಪನ ಏನು ಅಲ್ಲಿ ಗಟ್ಟದಿಲ್ಲ ಸೋಮ್ಕೊಂಡು ನೋಡ್ರಿ. ನಾವ್ ವಿನಂತಿ ಮಾಡ್ಕೊಳ್ತೀವಿ, ನೀವು ಸಾಯಂಕಾಲ ತನಕ ಸಮಯ ತಗೋರಿ. ಯಾರು ರೈತರ ಕಬ್ಬ ಕಡದಿಲ್ಲ, ರೈತರ ಸಂಪೂರ್ಣ ಸಹಕಾರ ಐತಿ. ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ. ಅಧ್ಯಕ್ಷರ ನಾಳೆ ಸಾಯಂಕಾಲ ತನಕ ಸಚಿವರಿಗೆ ನಾವು ಸಮಯ ಕೊಡೋಣ ವಿನಂತಿ ಪೂರ್ವಕವಾಗಿ. ನಮ್ಮವರದವರು ಅಷ್ಟ ಅದ್ರೊಳಗೆ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡುನು. ಡಿಸಿ ಅವ್ರು ನಮಗ್ ಕೊಟ್ಟಂತ ಗೌರವ ನಾವು ಅವ್ರ ಮ್ಯಾಗ ಗೌರವ ಐತಿ. ಸರ್ ನೀವೇನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ರೆ ನಡೀತದ, ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳಿ ನಾವು ಹೋರಾಟ ತಕ್ಕೋತು. ನಮ್ಮದು ಹೋರಾಟ ನಿರಂತರ ಇರುತ್ತದ. ತಮಗ ನಾ ವಿನಂತಿ ಮಾಡ್ಕೊಳ್ತೀನಿ, 7 ದಿನ ಆತು, ಮಳಿ ಗಾಳಿ ಎಲ್ಲಾರ್ದು ನಾವು ಬಿಸ್ಲಾಕ್ ಕೊಡ್ತೀವಿ. ಒಂದ್ ರೇಟ್ ತಗೋಬೇಕಾಗ್ಯದ. 32ಕ್ಕೆ ಅವ್ರು ಬಂದಾರ, ನಾವು 35 ಕದೀವಿ. ನಾ ಮೊದಲು ಹೇಳಿನಿ ಸ್ವಲ್ಪ ಹಿಡಿತೀವಿ, ಅವ್ರ ಮ್ಯಾಗ ಏರ್ಸ್ರಿ ಮುಗಿಸೋಣ ಅಂತ ಹೇಳಿನಿ. ಗುರ್ಲಾಪುರದೊಳಗನ ಅದು ಮುಗಿಬೇಕು ಸರ್. ದಯವಿಟ್ಟು ತಮ್ಮೆಲ್ಲರ ಪರವಾಗಿ ಇನ್ನೊಂದು ಮಾಡ್ರಿ, ದಯವಿಟ್ಟು ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ. ಪಕ್ಷಾತೀತವಾಗಿ ಹೇಳ್ತೀನಿ, ಜಿಲ್ಲೆಯೊಳಗೆ 2 ಜನ ಸಚಿವರು ಅದಾರ ಸರ್. ಅವ್ರು ಕರ್ನಾಟಕದಾಗ ಅದಾರೋ ಅಥವಾ ವಿದೇಶಕ್ಕೆ ಹೋಗ್ಯಾರೋ. ಅವ್ರು ಯಾಕೆ ಬರ್ಲಿಲ್ಲ? ಅವ್ರ ಯಾಕೆ ವೇದಿಕೆಗೆ ಬರ್ಲಿಲ್ಲ ಇಲ್ಲಿ? ಮಾತಷ್ಟೇ ಕೇಳ್ರಿ ಬದಲ ಹಾಕ್ಬೇಡ್ರಿ ಸರ್. ಅವ್ರು ಯಾಕೆ ಬರ್ಲಿಲ್ಲ ನಮ್ಮ ವೇದಿಕೆಗೆ? ನಾವೇನ್ ಅನ್ಯಾಯ ಮಾಡಿವು? ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ? 7 ದಿನ ರೈತರು 2.5 ಲಕ್ಷ ಜನ ದಾರಿ ಬೀದಿಯೊಳಗೆ ಕುಂತಾರ. ಒಂದು ಬಂದ ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ? ಏನಾಗ್ಯದ? ಫ್ಯಾಕ್ಟ್ರಿ ಮಾಲಕರಂತಂದು ನಾ ಮಾತಾಡಿಸ್ತೀನಿ. ಒಂದು ಸಣ್ಣ ಚರ್ಚೆ ಇಲ್ಲ. ನೀವು ಬಂದಿರಿ, ಗೌರವ ಐತ್ ನಮಗ್, ಒಂದು ಗಾಂಭೀರ್ಯತೆ ಬೇಡ. ನಿಮಗ್ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ. ನಾವು 20 ಜನ ಬೆಂಗಳೂರಿಗೆ ಹೋದಿವಿ ಅಂತವ್ರು ಏನಾಗಕತ್ತಿದ್ ಅದನ್ನ ಹೇಳ್ತೀನಿ. ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧದಾಗ ಮನೆ ಹೋದ್ ಸರಿ ಹೋದಿವಿ, 20 ಜನ ಕಳಿಸ್ಕೊಟ್ಟಿವಿ. ಅಧ್ಯಕ್ಷರ ಗ್ಯಾರಂಟಿಗೆ ಹಣ ಸಾಲ್ತಾ ಇಲ್ಲ. ಅದಕ್ಕಾಗಿ ಬೇಡದು, ತಮಗ ಸಮಯ ಕೊಡ್ತೀವಿ. ನನಗ ಸಂಪೂರ್ಣವಾಗಿ ಎಲ್ಲಾರಕ್ಕಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ಮ್ಯಾಗ ವಿಶ್ವಾಸ ಐತಿ ಸರ್. ಮೊಹಮ್ಮದ್ ರೋಷನ್ ಸರ್, ನೀವು ಒಂದಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದೆ. ಸಚಿವರು ನೀವು ಚರ್ಚೆ ಮಾಡ್ರಿ, ನಮಗೆ ವಿಶ್ವಾಸ ಐತಿ. ನಮ್ಮ ಹೋರಾಟ ನಿರಂತರ ಇರ್ತೈತಿ. ಚರ್ಚೆ ಮಾಡ್ರಿ, ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾಳೆ ಬೆಳಗ್ಗೆ ನಮ್ಮ DC ಸಾಹೇಬರ ನೇತೃತ್ವದ ಫ್ಯಾಕ್ಟರಿ ಎಲ್ಲಾ ಮಾಲಕರನ್ನು ಬೆಳಗಾವಿ ಜಿಲ್ಲೆದವ್ರು ಮೊದಲು ಕರೀರಿ, ಚರ್ಚೆ ಮಾಡ್ರಿ. ಒಂದಿಷ್ಟು ಅವ್ರು 2 ಸ್ಟೆಪ್ ಮ್ಯಾಗ್ ಬಂದ್ರೆ ನಾವೊಂದು ಸ್ವಲ್ಪ ಹಿಡಿತೀವಿ, ಮುಗಿಸ್ಕೊಂಡ್ಬಿಡೋಣ ಸರ್. ದಯವಿಟ್ಟು ವಿನಂತಿ. ಹೋರಾಟ ನಿರಂತರವಾಗಿ ಇರ್ತದ, ಹೋರಾಟ ನಿರಂತರ ತಗಂಗಿಲ್ಲ.